ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಚೊಚ್ಚಲ ಎಪಿಸೋಡ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಪ್ಲೇ ಆಫ್ ರೇಸ್ ಈಗ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ಗಿಂತಲೂ ಸಖತ್ ರೋಚಕ ಹಂತ ತಲುಪಿದೆ. ಗುರುವಾರ ಧರ್ಮಶಾಲಾದಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಪಂಜಾಬ್ ಕಿಂಗ್ಸ್ ಸೋತು ಸುಣ್ಣವಾಗಿದೆ. ಇದರಿಂದಾಗಿ ಪಂಜಾಬ್ ಕಿಂಗ್ಸ್ ಟೂರ್ನಿಯಲ್ಲಿ ಸತತ 5ನೇ ಸೋಲು ಅನುಭವಿಸಿ ಪ್ಲೇ ಆಫ್ ರೇಸ್ನಲ್ಲಿ ಕುಂಠಿತಾ ಇದೆ. ಆದರೆ ಮುಂಬೈ ಕೊಟ್ಟ ಈ ಒಂದು ಪೆಟ್ಟಿನಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳಿಗೆ ಭರ್ಜರಿ ಲಾಟರಿ ಹೊಡೆದಿದೆ. ಇನ್ನು ನಮ್ಮ RCBಗೆ ಮುಂದಿನ ಪಂದ್ಯಕ್ಕೆ ಎಚ್ಚರಿಕೆ ರವಾನಿಸಿರುವ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು, ಹೇಗಿದೆ IPL ಪ್ಲೇ ಆಫ್ನ ಅಸಲಿ ಸಿನಾರಿಯೋ, ಈ ಎಲ್ಲ ಲೆಕ್ಕಾಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಂಜಾಬ್ ಸೋಲಿಸಿದ ಮುಂಬೈ, ಅಬ್ಬರಿಸಿದ ತಿಲಕ್ ವರ್ಮಾ. ಸ್ನೇಹಿತರೆ, ಮೊದಲು ಧರ್ಮಶಾಲಾದಲ್ಲಿ ನಡೆದ ಮುಂಬೈ ಮತ್ತು ಪಂಜಾಬ್ ನಡುವಿನ ಮ್ಯಾಚ್ ಬಗ್ಗೆ ನೋಡೋಣ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 200 ರನ್ ಕಲೆ ಹಾಕ್ತು. ಪ್ರಭ್ಸಿಮ್ರಾನ್ ಸಿಂಗ್ ಅವರ 57 ರನ್ ಹಾಗೂ ಅಜ್ಮತುಲ್ಲಾ ಒಮರ್ಜಾಯ್ ಅವರ 38 ರನ್ಗಳ ಅಬ್ಬರ ಪಂಜಾಬ್ಗೆ ಬೃಹತ್ ಮೊತ್ತ ತಂದುಕೊಡ್ತು. ಮುಂಬೈ ಪರ ಶಾರ್ದುಲ್ ಠಾಕೂರ್ 4 ವಿಕೆಟ್ ಕಿತ್ತು ಮಿಂಚಿದ್ರು. 201 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ಆರಂಭದಲ್ಲೇ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ ಸ್ವಲ್ಪ ಕೈಕೊಡ್ತು. ಆದರೆ ಇನ್ನೊಂದೆಡೆ ರಿಯಾನ್ ರಿಕಲ್ಟನ್ 48 ರನ್ ಸಿಡಿಸಿ ಭರ್ಜರಿ ಓಪನಿಂಗ್ ಕೊಟ್ಟರು. ಅಸಲಿ ಆಟ ಶುರುವಾಗಿದ್ದೇ 7ರಿಂದ 13ನೇ ಓವರ್ನ ಮಧ್ಯದಲ್ಲಿ. ಕೇವಲ 57 ರನ್ಗಳಿಗೆ 3 ವಿಕೆಟ್ ಕಳ್ಕೊಂಡ ಮುಂಬೈ ಸಂಕಷ್ಟಕ್ಕೆ ಸಿಲುಕಿತ್ತು. ಆಗ ಎಂಟ್ರಿ ಕೊಟ್ಟಿದ್ದೇ ಯುವ ಆಟಗಾರ ತಿಲಕ್ ವರ್ಮಾ. ಕೇವಲ 33 ಎಸೆತಗಳಲ್ಲಿ ಅಜೇಯ 75 ರನ್ ಸಿಡಿಸಿದ ತಿಲಕ್ ವರ್ಮಾ ಶೆರ್ಫೆನ್ ರುದರ್ಫೋರ್ಡ್ ಮತ್ತು ವಿಲ್ ಜಾಕ್ಸ್ ಜೊತೆ ಸೇರಿ ಮುಂಬೈ ತಂಡವನ್ನ 19.5 ಓವರ್ಗಳಲ್ಲಿ ಗೆಲುವಿನ ದಡ ಸೇರಿಸಿದ್ರು. CSK RRಗೆ ಅದೃಷ್ಟ ತಂದ ಮುಂಬೈ ಗೆಲುವು. ಹೇಗಿದೆ ಪ್ಲೇ ಆಫ್ ಸಿನಾರಿಯೋ? ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ಟೂರ್ನಿಯಿಂದ ಆಗ್ಲೇ ಹೊರಬಿದ್ದಿದೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಪಂಜಾಬ್ ತಂಡವನ್ನ ಸೋಲಿಸುವ ಮೂಲಕ ಮುಂಬೈ ಬೇರೆ ತಂಡಗಳ ಪ್ಲೇ ಆಫ್ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದೆ. ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ RCB 16 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ರೆ, ಗುಜರಾತ್ ಟೈಟನ್ಸ್ ಕೂಡ 16 ಪಾಯಿಂಟ್ಸ್ ಹೊಂದಿದ್ದು 2ನೇ ಸ್ಥಾನದಲ್ಲಿದೆ. ಬಹುತೇಕ ಈ ಎರಡೂ ತಂಡಗಳು ಪ್ಲೇ ಆಫ್ ಪ್ರವೇಶಿಸಲಿವೆ. ಸನ್ ರೈಸರ್ಸ್ ಹೈದರಾಬಾದ್ 14 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದು, SRH ಕೂಡ ಪ್ಲೇ ಆಫ್ ಪ್ರವೇಶಿಸುವ ಹೆಚ್ಚಿನ ಸಾಧ್ಯತೆ ಇದೆ. ಈ ಪಂದ್ಯಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ 4ನೇ ಸ್ಥಾನದಲ್ಲಿತ್ತು. ಈಗ ಸತತ 5 ಪಂದ್ಯ ಸೋತಿರೋದ್ರಿಂದ 12 ಮ್ಯಾಚ್ಗಳಿಂದ 13 ಪಾಯಿಂಟ್ಸ್ ಅಷ್ಟೇ ಗಳಿಸಿದ್ದು 4ನೇ ಸ್ಥಾನದಲ್ಲೇ ಉಳ್ಕೊಂಡಿದೆ. ಇದು ನೇರವಾಗಿ CSK ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳಿಗೆ ವರದಾನವಾಗಿದೆ. ಯಾಕಂದ್ರೆ CSK ಮತ್ತು RR ಎರಡೂ ತಂಡಗಳು ಕೇವಲ 11 ಪಂದ್ಯಗಳನ್ನು ಆಡಿ ತಲಾ 12 ಪಾಯಿಂಟ್ಸ್ ಹೊಂದಿವೆ. ಅಂದ್ರೆ ಮುಂದಿನ ಪಂದ್ಯಗಳನ್ನು ಗೆದ್ರೆ ಈ ಎರಡೂ ತಂಡಗಳು ಸುಲಭವಾಗಿ ಪಂಜಾಬನ್ನ ಹಿಂದಿಕ್ಕಿ ಟಾಪ್ 4 ಒಳಗೆ ಎಂಟ್ರಿ ಕೊಡಲಿದೆ. ವಿಶೇಷ ಅಂದ್ರೆ 9 ಅಂಕ ಹೊಂದಿರೋ KKR ಮತ್ತು 10 ಅಂಕ ಹೊಂದಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇನ್ನೂ ರೇಸ್ನಲ್ಲಿವೆ. ಆದರೆ ಈ ಎರಡೂ ತಂಡಗಳಿಗೆ ಸ್ವಲ್ಪ ಚಾನ್ಸ್ ಕಡಿಮೆ ಇದೆ ಅಂತಾನೆ ಹೇಳಬಹುದು. ಈ ತಂಡಗಳು ಗೆದ್ದು ಟಾಪ್ 4 ಒಳಗೆ ನುಗ್ಗಬೇಕಿದ್ರೆ ಬೇರೆ ತಂಡಗಳ ಫಲಿತಾಂಶ, ರನ್ ರೇಟ್ ಎಲ್ಲವೂ ಲೆಕ್ಕಕ್ಕೆ ಬರುತ್ತೆ. ಪಂಜಾಬ್ನದ್ದು ಮಾತ್ರ ಹೀನಾಯ ಪರಿಸ್ಥಿತಿ. ಮೊದಲ 7 ಪಂದ್ಯಗಳಲ್ಲಿ 6 ಗೆದ್ದು ಒಂದೇ ಒಂದು ಸೋಲಿಲ್ಲದೆ ಅಬ್ಬರಿಸ್ತಾ ಇದ್ದ ತಂಡ ಈಗ ಸತತ 5 ಸೋಲು ಕಂಡು ಮಾಡು ಇಲ್ಲವೇ ಮಡಿ ಪರಿಸ್ಥಿತಿಗೆ ಸಿಲುಕಿದೆ. ಪಂಜಾಬ್, ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಅವಕಾಶಗಳಿದ್ದು, ಈ 3 ತಂಡಗಳು ಮುಂದಿನ ಎಷ್ಟು ಪಂದ್ಯಗಳನ್ನು ಗೆಲ್ಲಲಿವೆ ಅನ್ನೋದು ಈ ತಂಡಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸತತ 5 ಸೋಲಿನ ನಂತರ RCBಗೆ ಖಡಕ್ ಎಚ್ಚರಿಕೆ ನೀಡಿದ ಶ್ರೇಯಸ್ ಅಯ್ಯರ್. ಸ್ನೇಹಿತರೆ, ಪಂದ್ಯದ ಸೋಲಿನ ನಂತರ ಮಾತನಾಡಿದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಅನ್ನ ಮನಸಾರೆ ಹೊಗಳಿದ್ರು. ಇದು ನಮಗೆ ಅರಗಿಸಿಕೊಳ್ಳಲಾಗದ ಸೋಲು, ಆದರೆ ತಿಲಕ್ ವರ್ಮಾ ಅವರ ಮೆಚೂರ್ಡ್ ಇನ್ನಿಂಗ್ಸ್ ನಮ್ಮಿಂದ ಮ್ಯಾಚ್ ಕಸಿದುಕೊಳ್ತು ಅಂತ ಹೇಳಿದ್ರು. ಇದೇ ವೇಳೆ ಮುಂದಿನ ಭಾನುವಾರ ಅಂದ್ರೆ ಮೇ 17ರಂದು ನಡೆಯಲಿರುವ ಪಂದ್ಯದ ಬಗ್ಗೆ RCBಗೆ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್. ನಮಗೆ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ನಾವು ಪ್ಲೇ ಆಫ್ಗೆ ಹೋಗಬೇಕಾದ್ರೆ 2ರಲ್ಲೂ ಗೆಲ್ಲೇಬೇಕು. ಮುಂದಿನ ಪಂದ್ಯ RCB ವಿರುದ್ಧ ಮಧ್ಯಾಹ್ನ ಇದೆ. ನಾವು ಖಂಡಿತವಾಗಿಯೂ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತೀವಿ ಅಂತ ಅಯ್ಯರ್ ಹೇಳಿದ್ದಾರೆ. RCB ಈಗಾಗಲೇ 16 ಪಾಯಿಂಟ್ಸ್ನೊಂದಿಗೆ ಟಾಪ್ನಲ್ಲಿದ್ದು ಹೆಚ್ಚು ಕಡಿಮೆ ಸೇಫ್ ಆಗಿದೆ. ಆದರೆ ಪಂಜಾಬ್ ಕಿಂಗ್ಸ್ ಪಾಲಿಗೆ ಇದು ಡೂ ಆರ್ ಡೈ ಪಂದ್ಯವಾಗಿದ್ದು ಭಾರಿ ಹೋರಾಟ ನೀಡೋ ಸಾಧ್ಯತೆ ಇದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಟೂರ್ನಿಯಿಂದ ಔಟ್ ಆದ್ರೂ ಮುಂಬೈ ಇಂಡಿಯನ್ಸ್ ಪಂಜಾಬ್ಗೆ ಕೊಟ್ಟ ಈ ಪೆಟ್ಟು ನಿಜಕ್ಕೂ ಪ್ಲೇ ಆಫ್ ರೇಸ್ ಅನ್ನ ಮತ್ತಷ್ಟು ರೋಚಕಗೊಳಿಸಿದೆ.
ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಬಾರಿಯ IPLನಲ್ಲಿ RCB ಜೊತೆಗೆ ಪ್ಲೇ ಆಫ್ಗೆ ಹೋಗೋ ಆ ಇನ್ನುಳಿದ 3 ತಂಡಗಳು ಯಾವುದು? ಭಾನುವಾರ RCB ವಿರುದ್ಧ ನಡೆಯೋ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಕಮ್ಬ್ಯಾಕ್ ಮಾಡುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಿಡಿಕ್ಷನ್ ಅನ್ನು ತಪ್ಪದೆ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಹೊಸ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.